ಹೀಗೆ ಅಮಾಯಕರಂತೆ ಬಂಗಾರದ ಅಂಗಡಿಯಲ್ಲಿ ಕುಳಿತು ಲಕ್ಷ ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತಾ ಇರೋ ಅಜ್ಜಿಯರು. ಇನ್ನು ಇತ್ತ ಅಯ್ಯಯ್ಯೋ ನನ್ನ ಬಂಗಾರ ಕದ್ಕೊಂಡು ಹೋಗಿದ್ದಾರೆ ಅಂತ ಕೈಸಿಕೊಳ್ತಾ ಇರೋ ಅಂಗಡಿ ಮಾಲೀಕ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿರುವ ಹೆಸರುವಾಸಿಯಾಗಿರುವ ನವೀನ್ ಜ್ಯುವೆಲ್ಲರಿ ಅಂಗಡಿಯಲ್ಲಿ ಕಳೆದ ತಿಂಗಳು ಜೂನ್ 28ರಂದು ಇಬ್ಬರು ಮುದುಕಿಯರು ಬಂಗಾರದ ಅಂಗಡಿಗೆ ಬಂದಿದ್ದಾರೆ. ನನ್ನ ಬಳಿ ಹಳೆ ಚಿನ್ನ 60 ಗ್ರಾಮ್ ಇದೆ, ಇದನ್ನು ಮಾರಾಟ ಮಾಡಿ ಬೇರೆ ಚಿನ್ನ ತಗೋಬೇಕು ಅಂತ ಹೇಳಿದ್ದಾರೆ. ಅದರಂತೆ ಅಂಗಡಿ ಮಾಲೀಕ 60 ಗ್ರಾಮ್ ಇರುವ 2 ಚೈನ್ಗಳನ್ನು ಪರೀಕ್ಷೆ ಮಾಡಿದಾಗ ಪ್ಯೂರ್ ಗೋಲ್ಡ್ ಅಂತ ಖಚಿತವಾದ ಮೇಲೆ ಅದರ ತೂಕಕ್ಕೆ ತಕ್ಕಂತೆ ನಿಮ್ಗೇನು ಬೇಕೋ ತಗೊಳ್ಳಿ ಅಜ್ಜಿ ಅಂತ ಹೇಳಿದ್ದಾರೆ. ಅಜ್ಜಿಯರು ಬಿಡ್ತಾರಾ? ಸಿಕ್ಕಿದ್ದೆ ಚಾನ್ಸ್ ಅಂತ 30 ಗ್ರಾಮ್ ಮಾಂಗಲ್ಯ ಚೈನ್ ಕೊಡಿ, ಹಾಗೂ ಒಳ್ಳೆ ಡಿಸೈನ್ 15 ಗ್ರಾಮ್ ನೆಕ್ಲೆಸ್ ಕೊಡಿ, 2 ಗ್ರಾಮ್ ಓಲೆ ಕೊಡಿ ಅಂತ ಖುಷಿಯಾಗಿ 4 ಗಂಟೆಗಳ ಕಾಲ ವ್ಯಾಪಾರ ಮಾಡಿದ್ದಾರೆ. పైన మెయిన్ సిస్టమ్ ఉంది. ఏం సిస్టమ్ ಗೊತ್ತಾ? ఇది మెయిన్ సిస్టమ్ ఉంది. ఇక్కడ సెంటర్లో జాయింట్ చేయించారు. ఈ జాయింట్ ఉంది కదా, జాయింట్ చేస్తారు. ఇట్లా ಒಂದು ಬೆಲ್ಟ್ ಸಿಕ್ಕು ಸಿಂಪಲ್ ಪೀಸ್ ಕಟ್ಟಿ ಜಾಯಿಂಟ್ చేస్తారు. ಆ ಪೀಸ್ మెయిన్ సిస్టమ్ ಇದೆ కదా, ಅವರು ಕೈಗಿನವರು 35 ಗ್ರಾಮ್ ಇರುತ್ತೆ, ಮನ್ಸೆಸ್ಸಿ 35 ಗ್ರಾಮ್ ಮಾಡೆಲ್ వస్తుంది. అట్లా ఎవరు అర్థమైనా? ఆ జాయింట్ చేస్తారు కదా, అది నేను పెట్టకే లేదు. మామూలు తీసుకుంటారు. ఇది కూడా వచ్చేనని చెప్తున్నారా? అదే ఇది కోయంబత్తూరు, చెన్నై, ఇంత డిజైన్ అంతా అటు చేస్తేనే రెడీ అయ్యేది. చేయదు కదా, రెడీ అయ్యేది. తక్కువ అది రెడీ కావాలంటే అది చేంజ్ చేయాలి. ఇలా రాజస్థాన్లో సర్టిఫికేట్ తక్కువ అంటే తక్కువ లేదు. 9 మంత్స్ ఉంది. ఆఫీసెస్ ఉంది కదా, ఆఫీసెస్ ವೇಟ್ ಮಾಡಿ ವ್ಯಾಪಾರ ಎಲ್ಲ ಆಗಿ ಲೆಕ್ಕಾಚಾರವೆಲ್ಲ ಮಾಡಿದ ಮೇಲೆ ಅಜ್ಜಿಯರು ತಂದಿದ್ದ ಒರಿಜಿನಲ್ ಬಂಗಾರವನ್ನು ಎತ್ತಿ ಅದೇ ರೀತಿ ಇರೋಂತಹ ನಕಲಿ ಬಂಗಾರದ ಚೈನ್ಗಳನ್ನು ಅಲ್ಲಿಟ್ಟಿದ್ದಾರೆ. ಇದನ್ನು ಗಮನಿಸದ ಅಂಗಡಿ ಮಾಲೀಕ ಯಾಮಾರಿದ್ದಾನೆ. ಆದರೆ ಮುದುಕಿಯರು ಮಾತ್ರ ಲೆಕ್ಕಾಚಾರ ಹಾಕಿಸಿ ಇನ್ನೂ 7,000 ಹಣ ಬರಬೇಕು, ನಿಮ್ಮ ಬಳಿ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರಂತೆ. ಹೌದು, ಅವತ್ತು ನಮ್ಮ ತಂದೆಯವರು ಟ್ರಿಪ್ ಹೋಗಿದ್ರು. ಒಂದು ವಾರ ಕೆಳಗೆ ಟ್ರಿಪ್ ಹೋಗಿದ್ದಾರೆ. 28ನೇ ತಾರೀಕು ಕಳೆದ ತಿಂಗಳಲ್ಲಿ ಇಬ್ಬರು ಲೇಡೀಸ್ ಬರ್ತಾರೆ. ಅವರು ನಾನು ಊಟ ಮಾಡ್ಕೊಂಡು ಬಂದ ಕೂಡಲೇ ಬರ್ತಾರವರು. 3:30 ಬರ್ತಾರೆ ಅವರು. 3:30 ಹಿಡಿದು ಅವರು ಐಟಮ್ ತೊಗೊಂಡು ಹೋಗುವಂಥದ್ದು ಸರಿಸುಮಾರು 6:30 7 ಗಂಟೆ ಆಗ್ತದೆ ಅವ್ರು ತೊಗೊಳೋದು. ಸೊ 4 ಅವರ್ 3 ಗಂಟೆ ಮೇಲೆ ಅವರು ವ್ಯಾಪಾರ ಮಾಡ್ತಾರೆ. ಏನು ಮಾಡ್ತಾರೆ, 3:30 ಬಂದು ಫುಲ್ ರಶ್ ಇರುತ್ತೆ. ನಾನು ತಂದೆಯವರು ಇರೋಲ್ಲ, ಒಬ್ಬನೇ ಇರ್ತೀನಿ. ನಾನು ನಮ್ಮ ತಾತವ್ರು ಇಬ್ಬರೇ ಇರ್ತೀವಿ. ಆಗ ಅವರು ಹಳೆ ಚೈನ್ ಕೊಡ್ತಾರೆ. ಅವರು ಹಳೆ ಚೈನು 2 ಕೊಟ್ಟು 2 ಚೆಕ್ ಮಾಡಿಸ್ತೀನಿ. 2 916 ಇರುತ್ತೆ, 2 ಚೆನ್ನಾಗಿದೆ ಚಿನ್ನ. ಹೌದು, ಅದು ಹಳೇದು ಕೊಟ್ಟು ಹೊಸದು ತೊಗೊತಾರೆ. ತೊಗೊಬೇಕಾದ್ರೆ ಏನಾಗ್ತದೆ, ಹಳೇದು ಅವ್ರಿಗೆ ಲೆಕ್ಕ ಅರ್ಥ ಆಗಲ್ಲ. ಹಳೇದು ಲೆಕ್ಕ ಅರ್ಥ ಆಗಲ್ಲ ಅಂತೇಳಿ ಅವರು ಅದನ್ನೇ ಡೈವರ್ಟ್ ಮಾಡಿ, ಸೊ ಹಳೇದು ಅದು ಇದೇನೋ ಕಮ್ಮಿ ಹಾಕಿದ್ಯಾ, ಇದು ಈ ಥರ ಇದೆ ಆ ಥರ ಇದೆ ಅಂತೆಲ್ಲ ಕನ್ಫ್ಯೂಸ್ ಮಾಡಿ ಹೊಸದು ತೊಗೊತಾರಲ್ಲ, ಇನ್ನೂ 7,000 ಉಳಿಕೆ ಆಗುತ್ತೆ ಅವ್ರಿಗೆ. 7,000 ಉಳಿಕೆ ಆಗುತ್ತೆ. ಉಳಿಕೆ ಆದಾಗ ಏನಾಗುತ್ತೆ, ಇನ್ನೂ ಅವರು ಉಳಿಕೆ ಆಗುತ್ತೆ ಅಂತೇಳಿ ಇನ್ನೊಂದು ಐಟಮ್ ತೊಗೊತಾರೆ. ಸೊ ಇನ್ನೊಂದು ಐಟಮ್ಗೆ ಇನ್ನೊಂದು ಚೈನ್ ಕೊಡ್ತಾರೆ. ಸೊ ಫಸ್ಟ್ ಚೈನ್ ಕೊಟ್ಟಾಗ ಒಂದು ಐಟಮ್ ತೊಗೊತಾರೆ, ಸೆಕೆಂಡ್ ಚೈನ್ ಕೊಟ್ಟಾಗ ಇನ್ನೊಂದು ಐಟಮ್ ತೊಗೊತಾರೆ. ಈ ಸೆಕೆಂಡ್ ಚೈನು ಕರಗಿಸ್ಬೇಡ, ಅದು ಹಂಗೆ ಇಟ್ಟಿರು, ನಾನು ಬಂದು ಕ್ಯಾಶ್ ಕೊಟ್ಟು ಆ ಚೈನ್ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಸರಿ ಆಯ್ತು ಅಂತೇಳಿ ಎಲ್ಲ ಟೆಸ್ಟ್ ಮಾಡಿಸ್ತೀನಿ. ಅದು 916 ಇರ್ತದೆ, ಅದು ಚೆನ್ನಾಗಿರ್ತದೆ. ಸೊ ಎಲ್ಲ ಲೆಕ್ಕ ಹಾಕಿದ್ರೆ ಇನ್ನೂ ನನ್ನ ಕಡೆನೇ ಇನ್ನೂ ಒಂದಷ್ಟು ಅಮೌಂಟ್ ಉಳಿಕೆ ಆಗುತ್ತೆ. ಅದೇ ಧೈರ್ಯದಲ್ಲಿ ಸರಿ ಆಯ್ತು ಅಂತ ಇಟ್ಕೊಂಡು ಅವ್ರಿಗೆ ಐಟಮ್ ಕೊಟ್ಟು ಕಳಿಸೋ ಟೈಮಲ್ಲಿ ಇನ್ನೇನು ಕಳಿಸೋದಕ್ಕೆ 5 ನಿಮಿಷ ಮುಂಚೆ ಇಲ್ಲಿ ನಮ್ಮ ತಾತವ್ರು ಈ ಸೈಡ್ ಇರ್ತಾರೆ, ನಾನು ಆ ಸೈಡ್ ಇರ್ತೀನಿ.
ಇನ್ನೊಂದಿಬ್ಬರು ಕಸ್ಟಮರ್ ಆ ಸೈಡ್ ಇರ್ತಾರೆ, ಇವರಿಬ್ಬರು ಈ ಸೈಡ್ ಇರ್ತಾರೆ ಕಳ್ತನ ಮಾಡಿ ಅಂತರು. ಇವರು ಈ ಸೈಡ್ ಇರ್ತಾರಲ್ಲ ಅಜ್ಜಿಯವರು, ಅವರ ಏನಿದೆ ಒರಿಜಿನಲ್ ಚೈನು ಕೇಳ್ತಾರೆ, ಏನಕ್ಕೆ ಕಾರಣಕ್ಕೆ ಕೇಳ್ತಾರೆ. ಕೇಳಿದಾಗ ನಾನು ಮೇಲೆ ಇಡ್ತೀನಿ. ಮೇಲೆ ಇಟ್ಟಾಗ ಯಾವುದೋ ಒಂದು ಗ್ಯಾಪಲ್ಲಿ ಅಲ್ಲಿರೋ ಕಸ್ಟಮರ್ ನಾನು ಕ್ವಶನ್ಸ್ ಕೇಳ್ತಾರೆ. ಸೊ ಅದೇ ಟೈಮಲ್ಲಿ ನಾನು ರೈಟ್ ಸೈಡ್ ತಿರುಗ್ತೀನಿ. ತಿರುಗಿ ಅವ್ರು ಮಾತಾಡ್ಸೋ ಈ ಸೈಡ್ ಗಮನಿಸಿರಲ್ಲ, ನಾನು ಒಂದೇ ಒಂದು ಸೆಕೆಂಡ್ ಗಮನಿಸಿರಲ್ಲ ಅಷ್ಟೇ. ಇಲ್ಲಿ ಈ ಸೈಡ್ ಅಲ್ಲಿ ತಿರುಗಿದಾಗ ಇಲ್ಲಿ ಒಂದೇ ಅವರು ಏನಿದೆ ಚೈನು ಒರಿಜಿನಲ್ ಚೈನ್ ತೊಗೊಂಡು ಆ ಡೂಪ್ಲಿಕೇಟ್ ಇರೋ ಚೈನ ಮೇಲೆ ಇಟ್ಬಿಡ್ತಾರೆ. ಸೇಮ್ ಟು ಸೇಮ್ ವೆಯ್ಟು, ಸೇಮ್ ತೂಕ, ಸೇಮ್ ಡಿಸೈನ್, 1% ಚೇಂಜ್ ಇಲ್ಲ. ಅದು ಇಟ್ಟು ಅದನ್ನು ನೀಟಾಗಿ ಕವರ್ ಪ್ಯಾಕ್ ಮಾಡಿ ಕವರ್ ಇಲ್ಲಿ ಕೊಡ್ತಾರೆ. ಸೊ 4 ಕವರ್ ಅವ್ರಿಗೆ ಹೇಳಿ ನಂಗೆ ಸಾಕಾಗಿರೋದ್ರಿಂದ ನಾನು ನೋಡಿದೆ, ಅದು ನೋಡಿ ಇದು ಸೇಮ್ ಇದೆ ಅಲ್ಲ ಅಂತೇಳಿ ನಾನು ಅವ್ರಿಗೆ ಸರಿ ಆಯ್ತು ಅಂತೇಳಿ ಅವ್ರಿಗೆ ಆ ಪಾಟ್ಗೆಲ್ಲ ಲೆಕ್ಕ ಹೇಳ್ತಾ ಇದ್ದೀನಿ. ಈ ಥರ ಲೆಕ್ಕ ಹೇಳಿ ತೋರಿಸ್ತಾ ಇದ್ದೆ. ಮಂಗಲ ಚೈನ್ 30 ಗ್ರಾಮ್ ಮಂಗಲ ಚೈನ್ ತೊಗೊಂಡಿದ್ದಾರೆ, ಮತ್ತೊಂದು 15 ಗ್ರಾಮ್ದು ನೆಕ್ಲೆಸ್ ತೊಗೊಂಡಿದ್ದಾರೆ. ಅಷ್ಟು ತೊಗೊಂಡಿದ್ದಾರೆ. ಹೌದು. ಹಾಂ, ಆಮೇಲೆ ಇನ್ನೊಂದು ಚೈನ್ ತಿರುಗಿಸ್ಬೇಡ ಅಂತ ಹೇಳಿದ್ರಲ್ಲ, ಆ ಚೈನ್ ಹಂಗೆ ಇಟ್ಟಿರು. ನಾನು ಕ್ಯಾಶ್ ತೊಗೊಂಬರ್ತೀನಿ, ತೊಗೊಂಬಂದು ಕೊಟ್ಟು ಮಿಕ್ಕಿದ್ದು ನಾನು ಆ ಚೈನು 2 ಚೈನ್ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತೇಳಿ ನಾನು ಇಟ್ಟಿದ್ನಲ್ಲ, ಇಟ್ಟಿರೋದು ಒಂದು ವಾರ ಆದಮೇಲೆ ಡ್ಯಾಡಿ ತಂದೆಯವರು ಬರ್ತಾರೆ, ಕುಶಾಲ್ ಅಂತ. ಅಂದ ಹಾಗೆ ನವೀನ್ ಜ್ಯುವೆಲರಿಯ ಮಾಲೀಕ ನವೀನ್ ಜೂನ್ ತಿಂಗಳಲ್ಲಿ ಟ್ರಿಪ್ ಹೋಗಿದ್ರಂತೆ. ಈ ವೇಳೆ ಅಂಗಡಿಯಲ್ಲಿ ಅವರ ತಂದೆಯನ್ನ ಮತ್ತು ಮಗನನ್ನ ಬಿಟ್ಟು ಹೋಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಕಳ್ಳಿಯರು ಅಂಗಡಿಯಲ್ಲಿದ್ದ ತಾತ ಮೊಮ್ಮಗನನ್ನ ನಂಬಿಸಿ ಒರಿಜಿನಲ್ ಚಿನ್ನ ತೋರಿಸಿ ವ್ಯವಹಾರ ಮಾಡಿದ ಬಳಿಕ ಅದರ ಜಾಗದಲ್ಲಿ ಡೂಪ್ಲಿಕೇಟ್ ಚಿನ್ನ ಇಟ್ಟು 5 ಲಕ್ಷ ಹಣದಷ್ಟು ಬಂಗಾರ ಕದ್ದು ಹೋಗಿದ್ದಾರಂತೆ. 1 ತಿಂಗಳ ನಂತರ ಈ ಅಜ್ಜಿಯರು ನೀಡಿದ ಚೈನ್ಗಳನ್ನು ಪರಿಶೀಲಿಸಿದಾಗ ಅಸಲಿ ಸತ್ಯ ಗೊತ್ತಾಗ್ತಾ ಇದ್ದಂತೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಬಂದಮೇಲೆ ಅವನು ಸೆಂಟ್ರಲ್ ಒಂದ್ಸರಿ ಹೇಳಿದ್ದೆ, ಈ ಥರ ಕಸ್ಟಮರ್ ಬಂದಿದ್ದಾರೆ, ಈ ಥರ ನಮ್ಮ ಅಂಗಡಿಯ ಅಡ್ರೆಸ್ಸೇ ಯಾರು ಹೇಳಿ ಕಳಿಸಿದ್ರಂತೆ, ಈ ಥರ ಚೈನು ಹಿಂಗೆ ತೊಗೊತಾ ಇದ್ದಾರೆ, ನಾನು ಎಲ್ಲ ಟೆಸ್ಟಿಂಗ್ ಮಾಡಿಸಿದೆ, ಈ ಥರ ಇಷ್ಟು ಪರ್ಸೆಂಟೇಜ್ ಗೋಲ್ಡ್ ಇದೆ, ಚೆನ್ನಾಗಿದೆ, ನಮ್ಮದು ತೊಗೊಂಡಿದ್ದಾರೆ, ಎಕ್ಸ್ಚೇಂಜ್ ಮಾಡಿದ್ದೀನಿ, ಆದರೆ ಅವ್ರು ಲೆಕ್ಕ ಮಾತ್ರ ಕೇಳ್ತಾ ಇದ್ದೀನಿ, ಅವ್ರು ಅದನ್ನೇ ಹೇಳ್ತಾನೆ ಇದ್ದಾರೆ, ನೀವು ಬಂದಮೇಲೆ ಅಂತ ಒಂದು ಸರಿ ಲೆಕ್ಕ ನೀಟಾಗಿ ಹೇಳ್ಬಿಡಿ, ಎಲ್ಲ ಇಟ್ಟಿದ್ದಾರೆ ಅಂದಾಗ. ಸರಿ ಬಿಡಪ್ಪ, ಹಾಗಾದರೆ ಪ್ಯಾಕ್ ಮಾಡಿ ಇಟ್ಟಿರೋ, ಅದೇ ಒಡವೆ ತೊಗೊಂಡು ಹೋಗ್ತಾ ಇದ್ದಾರೆ ಅವರು. ಸರಿ ಆಯಿತು ಅಂತ ಸುಮ್ಮನೆ ಆಗೋದೆ. ನಾನು ಟ್ರಿಪ್ 10 ದಿನ ಆಗೋಯ್ತು, ಮತ್ತು ಇನ್ನೂ ಒಂದು 5 ದಿನ ಆಗೋಯ್ತು. ನಾನು ಮಾಮೂಲಿ ಬರ್ತಾರೆ ಬಿಡು, ಬಂದಾಗ ಲೆಕ್ಕ ಹಾಕೋಣ, ಏನು ಇವಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾನಲ್ಲ, ಕವರಲ್ಲಿದೆ, ಬಂದಾಗ ಲೆಕ್ಕ ಹಾಕೋಣ ಇದನ್ನು ಅಂತಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆಮೇಲೆ ಏನಾಯಿತು, ಒಂದಿನ ಇನ್ನೊಬ್ರದ್ದು ಯಾರ್ದು ಐಟಮ್ಮು ಈ ಥರ ಹುಡುಕ್ಬೇಕಾಗಿ ಬಂತು. ಅವ್ರೇನೋ ಸೆಲೆಕ್ಷನ್ ಮಾಡಿರೋದನ್ನೆಲ್ಲ ಚೆಕ್ ಮಾಡ್ತಾ ಓಪನ್ ಮಾಡೋಕ್ಕೆ ನೋಡ್ತೀನಿ, ಸೆಲೆಕ್ಷನ್ ಬಾಕ್ಸಲ್ಲಿ ಇದೇ ಕವರು, ಇವ್ನು ಇಟ್ಟಿದ್ದಿದ್ದು ಕವರ್ ಕಾಣಿಸ್ತು ನನಗೆ. ಏನಪ್ಪ ಇದು ಈ ಕವರೇನೋ ಅವರು ಚೇಂಜನ್ನು ಕೊಟ್ಬಿಟ್ಟು ಹೋಗಿದ್ದಾರೆ ಅಂದರೆ. ಹೌದು, ಅಲ್ಲೋ ಇದು ಕಲರೇ ಚೇಂಜ್ ಇದೆಯಲ್ಲೋ ಅಂತ ಪಾಕೆಟ್ ಓಪನ್ ಮಾಡಿ ಆವಾಗ ತೋರಿಸ್ದೆ ಅವನಿಗೆ, ನೋಡಿ ಇದು ಹಿತ್ತಾಳೆ ಚೈನ್ಗಳು ನಿನಗೆ ಯಾಮಾರಿಸ್ಬಿಟ್ಟಿದ್ದಾರೆ ಅಂತ. ಆವಾಗ ಅವ್ನು ನೋಡಿದಾಗ ನಾನು ಈ ಚೈನೆಲ್ಲ ನೋಡಿದ್ದು, ಅವರು ಫಸ್ಟ್ ಚೈನ್ ಕೊಟ್ಟಾಗ ಗೋಲ್ಡ್ ಇತ್ತು, ಲಾಸ್ಟ್ ಮಿನಿಟಲ್ಲಿ ಕೊಟ್ಟರು, ನಾನು ಫುಲ್ ನೋಡಲಿಲ್ಲ, ಅದನ್ನು ಕವರಲ್ಲಿ ಹೆಂಗೆ ಕೊಟ್ಟರು ಅದನ್ನು ಹಾಗೆ ಪ್ಯಾಕ್ ಮಾಡಿ ಒಳಗಡೆ ಇಟ್ಬಿಟ್ಟೆ ಅಂತ. ಇದು ನಡೆದು ಅಷ್ಟೊತ್ತಿಗೆ 15 ದಿನ ಆಗೋಗ್ಬಿಡ್ತು. ಇದು 4 ದಿನದಿಂದನೇ ನಾವು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ನಾನು ನೋಡಿದ ತಕ್ಷಣ ಹೋದೆ, ಹೇಳ್ದೆ ಈ ಥರ ಆಗೋಗ್ಬಿಟ್ಟಿದೆ, ನಾವು ನೋಡಿಕೊಂಡೇ ಇಲ್ಲ, 10 ದಿನ ನಾನು ಊರಲ್ಲಿರಲಿಲ್ಲ, ಬಂದ ಮೇಲೆ ಹಿಂಗೆಲ್ಲ ನೋಡೋ ಅಷ್ಟೊತ್ತಿಗೆ ಈ ಥರ ಚೇಂಜ್ ಆಗಿದೆ. 60 ಗ್ರಾಮು ಚೈನ್ ಅವ್ರು ಕೊಟ್ಟಿದ್ದಾರೆ, 50 ಗ್ರಾಮ್ ನಮ್ಮ ಹತ್ರ ಗೋಲ್ಡ್ ತೊಗೊಂಡೋಗಿದ್ದಾರೆ. 5 ಲಕ್ಷ ಆಗುತ್ತೆ ಇವ್ರನ್ನ ತೊಗೊಂಡು. 65 ವರ್ಷ 60 ವರ್ಷ ಮೇಲೇನಿದ್ದಾರೆ, ನೋಡೋಕ್ಕೆ ತುಂಬ ಒಂಥರ ಒಂದು ಹಳ್ಳಿ ಜನ ಅಂತ ಹೇಳ್ಬೋದು. ಹಾಗೆ ಮತ್ತು ಅವ್ರು ಹೊಸಬ್ರು ಥರ ಅವ್ರು, ಯಾಕಂದರೆ ಅವರು ಚೈನ್ ಮಾಡಿಸಿದ್ದೆಲ್ಲಿ ಅಂತ ಕೇಳಿದಾಗ ತಮಿಳ್ನಾಡು ಸೈಡಲ್ಲಿ ಅಂತ ಹೇಳೋರೆ. ಅವ್ರು ಮಾತಾಡಿದ್ದೆಲ್ಲ ತೆಲುಗು, ಆಂಧ್ರ, ಅಲ್ಲಿ ಅವರು ಮೋಸ್ಟ್ಲಿ ಆಂಧ್ರ ಬಾರ್ಡರು ಈ ಸೈಡ್ನವ್ರೆ ಅಂತ ನನಗನ್ಸುತ್ತೆ. ಇನ್ನು ದಿನೇ ದಿನೇ ಬಂಗಾರದ ಬೆಲೆ ಜಾಸ್ತಿ ಆಗ್ತಾ ಇದ್ದಂತೆ ಬಂಗಾರಕ್ಕೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕದೀಮರು ಒಂದೊಂದು ರೀತಿ ಒಂದೊಂದು ರೂಪದಲ್ಲಿ ಒಬ್ಬೊಬ್ಬರನ್ನ ಯಾಮಾರಿಸ್ತಾ ಇದ್ದಾರೆ. ಆದರೆ ಬಂಗಾರದ ಅಂಗಡಿ ಮಾಲೀಕರನ್ನೇ ಯಾಮಾರಿಸಿ ಬಂಗಾರ ಕದ್ದ ಅಜ್ಜಿಯರು ಕಿಲಾಡಿತನ ಮೆರೆದಿದ್ದು ಇನ್ನಾದರೂ ಮೋಸ ಹೋಗೋ ಮುನ್ನ ಎಚ್ಚರಿಕೆ ವಹಿಸಿ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.